ವೃಷಭ ರಾಶಿಯವರಾಗಿದ್ದು ನಿಮ್ಮ ಯಾವುದಾದ್ರು ಭೂಮಿಯ ಖರೀದಿಗಳು ನಿಂತು ಹೋಗಿದ್ರೆ, ನಿಮ್ಮ ತಾಯಿಯವರ ಆರೋಗ್ಯ ಸರಿ ಇಲ್ಲದೆ ಹೋಗಿದ್ರೆ, ಅಥವಾ ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ನಿಮ್ಮ ತಾಯಿಯವರಿಗೆ ಒಂದು ಸ್ವಲ್ಪ ಮನಸ್ತಾಪ ಆಗ್ಬಿಟ್ಟಿದೆ, ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ಭಯ ಜಾಸ್ತಿ ಕಾಡ್ತಾ ಇದ್ರೆ, ತುಂಬ ಆತಂಕ ಇದ್ರೆ, ವೃಷಭ ರಾಶಿಯವರಿಗೆ 5 ರವಿ ರಹಸ್ಯ ವಿಚಾರಗಳನ್ನು ತಿಳಿಸಲಿದ್ದೇನೆ ಈ ವಿಡಿಯೋದಲ್ಲಿ. ಅಂದ್ರೆ ರವಿ ಗ್ರಹ ವೃಷಭ ರಾಶಿಯವರಿಗೆ ಯಾಕೆ ಬಹಳ ಇಂಪಾರ್ಟೆಂಟ್ ಗ್ರಹ ಆಗ್ಬಿಡ್ತಾನೆ, ಬಹಳ ಪ್ರಮುಖವಾದ ಗ್ರಹವನ್ನಾಗ್ಬಿಡ್ತಾನೆ. ವೃಷಭ ರಾಶಿಯವರು ರವಿಯ ಆರಾಧನೆಯನ್ನ ವಿಶೇಷವಾಗಿ ಮಾಡಿದ್ರೆ ವೃಷಭ ರಾಶಿಯವರ ಯಾವ ಸಮಸ್ಯೆಗಳು ಪರಿಹಾರವಾಗಲಿದೆ, ಯಾಕೆ ರವಿಗ್ರಹ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ವಿಶೇಷವಾದ ವಿಚಾರ, ರವಿ ರಹಸ್ಯ 5 ಪ್ರಮುಖ ವಿಚಾರಗಳು ವೃಷಭ ರಾಶಿಯವರಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ನೀವು ವೃಷಭ ರಾಶಿಯವರಾಗಿದ್ದು ರವಿಗ್ರಹದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕು ಅಂದರೆ ಹಿಡಿದು ತಿಳಿಸಿರ್ತೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಇದು ಬಹಳ ಪ್ರಮುಖವಾದ ವಿಡಿಯೋ. ದಯವಿಟ್ಟು ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿಬಿಡಿ. ಶೇರ್ ಬಟನ್ ಕೆಳಗಡೆ ಕಾಣುತ್ತೆ, ಶೇರ್ ಮಾಡಿಬಿಡಿ ಲಿಂಕ್ನ. ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ. ಈ ವಿಡಿಯೋನ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ವೃಷಭ ರಾಶಿಯವರ ಹಲವಾರು ಸಮಸ್ಯೆಗಳಿಗೆ ಸಿಂಪಲ್ ಪರಿಹಾರ ಈ ವಿಡಿಯೋದಲ್ಲಿ ಅವರಿಗೆ ಸಿಗಲಿದೆ ಅನ್ನುವಂತಹ ಕಾರಣ. ನೀವು ಮೊದಲೇ ಸಲ ನಮ್ಮ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ, ನಮ್ಮ ಪೇಜ್ ನೋಡ್ತಾ ಇದ್ರೆ, ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ, ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ ಹಾಗೂ ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ವೀಕ್ಷಕರೇ, ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ಯಾವ್ದಾದ್ರು ಭೂಮಿಯ ಖರೀದಿಗಳು ನಿಂತು ಹೋಗಿದ್ರೆ, ಭೂಮಿ ವ್ಯವಹಾರ ಮಾಡ್ತಾ ಇದ್ದೀವಿ, ನಿಂತು ಹೋಗ್ಬಿಟ್ಟಿದೆ, ಭೂಮಿ ವ್ಯವಹಾರ ಮುಂದೂಡಿತಾ ಇಲ್ಲ ಅಂತಲೋ, ಭೂಮಿದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತಲೋ, ಅಥವಾ ಭೂಮಿ ಇದೆ ಅದು ಕೋರ್ಟ್ ಕೇಸ್ ಇತ್ಯಾದಿ ಸಮಸ್ಯೆಗಳಲ್ಲಿ ಸಿಲುಕೊಂಡಿದೆ ಅಂತಲೋ, ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಒಂದು ಯಾವ್ದಾದ್ರು ಲೋನ್ ಸಿಕ್ಕಿಬಿಟ್ರೆ ನಾನು ಲೋನ್ ಮಾಡಿ ಆ ಭೂಮಿ ವ್ಯವಹಾರ ತಗೊಂಡ್ಬಿಡ್ತಿದ್ದೆ ಅಂತಲೋ, ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರಗಳಿದ್ರೂ ಸಹ ರವಿಗ್ರಹ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗ್ಬಿಡ್ತಾನೆ ವೃಷಭ ರಾಶಿಯವರಿಗೆ. ಕಾರಣ, ರವಿಗ್ರಹ ವೃಷಭ ರಾಶಿಯವರಿಗೆ ಚತುರ್ಥಾಧಿಪತಿ, ಚತುರ್ಥೇಶ ಬಲೆ ಭೂಮಿ ಲಾಭ ಅಂತ ಹೇಳ್ತಾರೆ. 4ನೇ ಮನೆ ಅಧಿಪತಿಗೆ ಬಲ ಸಿಕ್ಕಿಬಿಟ್ರೆ ಭೂಮಿ ಪ್ರಾಪ್ತಿ ಆಗುತ್ತದೆ ಅಂತ ಹೇಳ್ತಲ್ವ. ಸೊ ಅಂತಹ ಒಂದು ಅದ್ಭುತವಾದ ಯೋಗ ಫಲವನ್ನು ರವಿಗ್ರಹ ವೃಷಭ ರಾಶಿಯವರಿಗೆ ಕೊಡಲಿದ್ದಾನೆ. ಸೊ ನೀವು ವೃಷಭ ರಾಶಿಯವರಾಗಿದ್ದರೆ ನೀವು ಮನೆ ಖರೀದಿ ಮಾಡುವಂಥದ್ದು ಇರ್ಬೋದು, ಸೈಟ್ ಖರೀದಿ ಮಾಡುವಂಥದ್ದು, ಪ್ಲಾಟ್ ಬುಕ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲದೂ ಸಹ ರವಿಯ ಮೇಲೆ ನಿಂತ್ಕೊಂಡಿದೆ. ರವಿ ಚೆನ್ನಾಗಿದ್ದರೆ ಸಿಗೋ ಯೋಗ ಚೆನ್ನಾಗಿರುತ್ತೆ. ರವಿ ಚೆನ್ನಾಗಿಲ್ವಾ, ರವಿಯ ಆರಾಧನೆಯನ್ನು ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಈ ಕೆಲಸಗಳೆಲ್ಲ ಆಗ್ಬಿಡುತ್ತೆ. ಯಾವ ರೀತಿ ರವಿಯ ಆರಾಧನೆ ಮಾಡಬೇಕು ಎಲ್ಲದೂ ಸಹ ಹೇಳ್ತೇನೆ. ಮೊದಲು ಏನೇನು ವಿಚಾರ ನೋಡ್ಕೊಂಬೋಣ. ಖಂಡಿತವಾಗಿ ಸಿಂಪಲ್ ಪರಿಹಾರಗಳನ್ನ, ಪವರ್ಫುಲ್ ಪರಿಹಾರಗಳನ್ನ ತಿಳಿಸ್ತೇನೆ. ಇನ್ನು ಬಹಳ ಮುಖ್ಯವಾಗಿ ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ತಾಯಿಯವರ ಆರೋಗ್ಯ ಸರಿ ಇಲ್ಲದೆ ಹೋಗಿದ್ರೆ, ಅಥವಾ ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ನಿಮ್ಮ ತಾಯಿಯವರಿಗೆ ಒಂದು ಸ್ವಲ್ಪ ಮನಸ್ತಾಪ ಆಗ್ಬಿಟ್ಟಿದೆ, ಜಗಳ ಆಗ್ಬಿಟ್ಟಿದೆ, ಮುಂಚೆ ಜಗಳ ಮಾಡ್ಬಿಟ್ಟಿದ್ದೀರಾ, ತಾಯಿ ಜೊತೆಗೆ ಮನಸ್ತಾಪ ಆಗ್ಬಿಟ್ಟಿದೆ ಅನ್ನುವಂತಿದ್ರೆ, ಅಥವಾ ತಾಯಿಯ ಒಂದು ಅನುಗ್ರಹ ಅಂದರೆ ತಾಯಿಯವರ ಆಶೀರ್ವಾದ ನಿಮಗೆ ಬೇಕು, ತಾಯಿಯವರು ಸರಿ ಬೇಕು, ಅವ್ರ ಆಶೀರ್ವಾದ ನಮಗೆ ಬೇಕು ಅಂತಲೋ, ಅಥವಾ ನಿಮ್ಮ ಪೂರ್ವಿಕರ ಆಶೀರ್ವಾದ ಅಂದರೆ ಯಾರು ನಿಮ್ಮ ಕುಟುಂಬದಲ್ಲಿ ಯಾರು ತೀರೋಗಿರ್ತಾರೆ, ಪಿತೃಗಳು ಅಂತ ಹೇಳ್ತೀವಿ, ಎಲ್ಲರೂ ದೋಷ ಇದೆ ಅಂತ ಹೇಳ್ತಾ ಇರ್ತಾರೆ, ಅವರ ಆಶೀರ್ವಾದ ನಿಮಗೆ ಬೇಕು ಅಂದ್ರೂ, ಅಥವಾ ನೀವು ವೃಷಭ ರಾಶಿಯ ವಿವಾಹಿತ ಸ್ತ್ರೀ ಆಗಿದ್ದು ತವರು ಮನೆಯಿಂದ ತುಂಬ ಅನುಕೂಲ ಆಗಬೇಕು ನಿಮಗೆ ಅಂತಿದ್ರೆ, ಅಥವಾ ಅವ್ರ ಮನೆಯಿಂದ ಸಪೋರ್ಟ್ ಸಿಗಬೇಕು, ತವ್ರ ಮನೆಗೆ ಹೋದರೆ ಚೆನ್ನಾಗಿ ಮಾತಾಡಿಸ್ಬೇಕು, ತವ್ರ ಮನೆಯಿಂದ ಏನಾದ್ರು ಸ್ವಲ್ಪ ಭೂಮಿಯೋ ಏನೋ ಒಂದು ಕೊಡಬೇಕು ನಿಮಗೆ ನಿಮ್ಮ ಪಾಲಿಂದು, ಈ ಥರ ತವರು ಮನೆಗೆ ಸಂಬಂಧಪಟ್ಟಂತಹ ವಿಚಾರ ಅನುಕೂಲ ಆಗಬೇಕು ಅಂದರೂ ಸಹ ವೃಷಭ ರಾಶಿಯವರು ರವಿ ಆರಾಧನೆಯನ್ನು ಮಾಡಬೇಕು. ಯಾವ ವೃಷಭ ರಾಶಿಯವರು ರವಿ ಆರಾಧನೆ ಚೆನ್ನಾಗಿ ಮಾಡ್ತಾರೋ ಅವರ ತಾಯಿಗೆ ಸಂಬಂಧಪಟ್ಟಂತೆ, ಅಥವಾ ತಾಯಿ ಮನೆಗೆ ಸಂಬಂಧಪಟ್ಟಂತೆ, ಅಥವಾ ಅವರ ತಾಯಿಯ ಹಾಗೂ ಅವರ ನಡುವೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿದೆ. ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಸಹ ಮುಖ್ಯ, ಖಂಡಿತವಾಗಿ ಹೇಳ್ತೇನೆ.
ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ಭಯ ಜಾಸ್ತಿ ಕಾಡ್ತಾ ಇದ್ದರೆ, ಆತಂಕ, ತುಂಬ ಆತಂಕ ಇದ್ದರೆ, ನಿದ್ರಾಹೀನತೆ ಇದ್ದರೆ, ಮಲಗಿದ್ರೆ ನಿದ್ರೆನೇ ಬರಲ್ಲ. ಒಳ್ಳೆ ವೃಷಭ ರಾಶಿನೊಂದು ನಾನು ಏನು ಮಾಡಿದ್ರು ಕೂಡ ಮಲಗಿದ ನಿದ್ದೆ ಬರಲ್ಲ, ಅನಿದ್ರೆ ಅಂತೇನು, ನಿದ್ರೆನೇ ಇಲ್ಲ ಅಂತ. ಸೊ ಭಯ ಆಗ್ತಾ ಇದ್ದರೆ ಅಥವಾ ನಿದ್ರೆ ಬರ್ತಾ ಇಲ್ಲ ಅಂತ ಆದರೆ, ಆತಂಕ ಜಾಸ್ತಿ ಮನೆ ಮಾಡಿದರೆ ನಿಮ್ಮಲ್ಲಿ, ಆ ಭಯವನ್ನು ನಿಮಗೆ ನಿವಾರಣೆ ಮಾಡ್ತಕ್ಕಂಥವನು ವೃಷಭ ರಾಶಿಗೆ ಇದೇ ರವಿಗ್ರಹನ ಆಗಿರ್ತಾನೆ. ರವಿಯ ಆರಾಧನೆಯನ್ನು ಯಾವ ವೃಷಭ ರಾಶಿಯವರು ಮಾಡ್ತಾರೋ ನಿಮ್ಮ ಈ ಸಮಸ್ಯೆಗಳು, ಭಯ, ನಿದ್ರೆ ಮಲ್ಕೊಂಡ್ರೆ ನಿದ್ರೆ ಇಲ್ಲದೆ ಇರ್ತಕ್ಕಂಥದ್ದು, ಕೆಟ್ಟ ಕನಸು ಬೆಚ್ಚಿ ಬೀಳ್ದಂಗೆ ಆಗ್ತಕ್ಕಂಥದ್ದನ್ನು ಇದೆಲ್ಲ ನಿಲ್ಲಿಸ್ಬಿಟ್ಟು ನಿಮಗೆ ಒಂದು ಅತ್ಯುತ್ತಮವಾದ ನೆಮ್ಮದಿಯ ಜೀವನ, ಕಣ್ಣು ತುಂಬ ನಿದ್ದೆ, ಒಂದೊಳ್ಳೆಯ ಆರೋಗ್ಯ, ಇದನ್ನು ರವಿಗ್ರಹ ಕೊಡುವ ಎಲ್ಲ ಸಾಧ್ಯತೆ ಇದೆ. ನೀವು ವಿಶೇಷವಾಗಿ ಪ್ರಯತ್ನ ಮಾಡಬೇಕಷ್ಟೆ. ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ರವಿಗ್ರಹ ಇದನ್ನೆಲ್ಲ ನಿಮಗೆ ಕೊಡ್ತಾನೆ. ಆದರೆ ರವಿಯ ಆರಾಧನೆಯನ್ನು ಹೆಂಗೆ ಮಾಡಬೇಕು ಹೇಳ್ತಾನೆ. ಇದೇ ರವಿಗ್ರಹ ನಿಮಗೆ ಚೆನ್ನಾಗಿಲ್ಲ, ಜಾತಕದಲ್ಲಿ ಸಮಸ್ಯೆಯನ್ನು ಕೊಡ್ತಾ ಇದ್ದಾನೆ ಅಂದರೂ ಕೂಡ ಸುಮಾರು ನಷ್ಟಗಳನ್ನು ಕೊಡುವ ಸಾಧ್ಯತೆ ರವಿಗ್ರಹ ಇರುತ್ತೆ. ಅದರಲ್ಲಿ ಆಸ್ತಿ ನಾಶ, ತುಂಬ ಆಸ್ತಿ ಇತ್ತು ಗುರುಳೆ ನಮ್ಮದು, ನಾನೆಲ್ಲ ಆಸ್ತಿ ಕಳ್ಕೊಂಡೆ ಅಂತಲೋ, ತುಂಬ ಆಸ್ತಿ ಇತ್ತು ಗುರುಳೆ ನನಗೆ, ನಾನು ತುಂಬ ಆಸ್ತಿ ಕಳ್ಕೊಂಡೆ ಅಂತಲೋ, ಆಸ್ತಿ ನಾಶ ಅಂತೀವಲ್ಲ, ನಾವೆಲ್ಲ ಆಸ್ತಿಗಳು ಕಳ್ಕೊಂಬಿಟ್ಟೆ ಅಂತಲೋ, ಅಥವಾ ಬೆಂಕಿ ಅನಾಹುತಕ್ಕೆ ಸಿಲುಕಿಕೊಂಡೆ ಅಂತಲೋ, ಅಥವಾ ವಾಹನ ಅಪಘಾತಗಳೆಲ್ಲ ಆಗಾಗ ಆಗ್ತಾ ಇದೆ ಅಥವಾ ಇದೆ ಅಂತಲೋ, ಈ ಥರ ಯಾವುದೇ ಸಮಸ್ಯೆಗಳಿದ್ರೂ ಸಹ ರವಿ ಚೆನ್ನಾಗಿಲ್ಲ ಅಂತ ಅರ್ಥ ವೃಷಭ ರಾಶಿಯವರಿಗೆ. ಯಾವ ವೃಷಭ ರಾಶಿಯವರಿಗೆ ರವಿಯ ಸಮಸ್ಯೆ ಇರ್ತದೋ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ. ಆಕ್ಸಿಡೆಂಟ್ಸ್ ಆಗ್ತಾ ಇರತಕ್ಕಂಥದ್ದು, ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರ್ಕೊಂಡು ನಷ್ಟ ಅನುಭವಿಸ್ತಕ್ಕಂಥದ್ದು, ಅಥವಾ ಬೆಂಕಿ ಅನಾಹುತಗಳು, ಆಗಾಗ ಬೆಂಕಿ ಅನಾಹುತಗಳಾಗ್ತಕ್ಕಂಥದ್ದು, ಇದೆಲ್ಲ ರವಿ ಚೆನ್ನಾಗಿಲ್ಲ ಅಂದರೆ ವೃಷಭ ರಾಶಿಯವ್ರಿಗೆ ಆಗುತ್ತೆ. ರವಿ ಆರಾಧನೆ ಮಾಡ್ಕೊಂಡ್ರೆ ಇದೆಲ್ಲ ನಿಂತೋಗುತ್ತೆ, ಇದರೆಲ್ಲ ಅಭಿವೃದ್ಧಿಯನ್ನು ಕಾಣ್ಬೋದು. ಅಂದರೆ ನೀವು ಇನ್ನೂ ಜಾಸ್ತಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ವೃದ್ಧಿಸ್ಕೊಳ್ಬೇಕು, ಸಂರಕ್ಷಿಸ್ಕೊಳ್ಬೇಕು ಅಂತಲೋ, ಅಪಘಾತಗಳನ್ನು ತಡಿಬೇಕು ಅಂತಲೋ, ಇದೆಲ್ಲ ಆಗಬೇಕು ಅಂದರೆ ರವಿ ಆರಾಧನೆ ಜಾಸ್ತಿ ಮಾಡಬೇಕು. ಹೀಗೂ ನೀವು ತೊಗೋಬೋದು. ಸೊ ರವಿ ಆರಾಧನೆ ಇದನ್ನೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡುತ್ತೆ. ರವಿ ಆರಾಧನೆ ಬಹಳ ಮುಖ್ಯ. ಕೆಲ ವೃಷಭ ರಾಶಿಯವ್ರಿಗೆ ಹೇಗೆ ಅಂದರೆ, ಅವ್ರು ಎಷ್ಟೇ ಹಣ ಮಾಡಿದ್ರು ಸಹ, ಹಣ ಸಂಪಾದನೆ ಮಾಡಿದ್ರು ಸಹ ಒಳಗಡೆ ಒಂದು ಭಯ ಅನ್ನೋದು ಹಾಗೆ ಇರುತ್ತೆ. ಇನ್ನು ಕೆಲವರು ಹಣ ಸಂಪಾದನೆ ಮಾಡದಾದ್ರೂ ಭಯ ಅನ್ನುವಂಥದ್ದು ಹಾಗೆ ಇರುತ್ತೆ. ಸೊ ವೃಷಭ ರಾಶಿಯವರಿಗೆ ಆಂತರಿಕ ಭಯ ನಿವಾರಣೆ ಆಗಬೇಕು, ಹಾಗೂ ಭದ್ರತೆ, ಅವರ ರಕ್ಷಣೆ ಜಾಸ್ತಿ ಆಗಬೇಕು, ಒಂದು ಸ್ಥಿರತೆ ಜಾಸ್ತಿ ಆಗಬೇಕು, ಒಂದು ಧೈರ್ಯ ತುಂಬ ಚೆನ್ನಾಗಿ ಬರಬೇಕು, ಆತ್ಮಸ್ಥೈರ್ಯ ಅಂತೀವಲ್ಲ ಅದು ತುಂಬ ಚೆನ್ನಾಗಿ ಬರಬೇಕು ಅಂದರೂ ಕೂಡ ರವಿ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ರವಿನೇ. ಚೆನ್ನಾಗಿ ಓದ್ತಾ ಇರೋ ಒಳ್ಳೆಯ ವಿದ್ಯೆ ಬೇಕು ಅಂದರೆ ನಿಮಗೆ ರವಿ ಚೆನ್ನಾಗಿರಬೇಕಾಗತ್ತೆ. ಸೊ ಇಷ್ಟೆಲ್ಲ ಮೂಲ ಕಾರಣ, ಇಷ್ಟೆಲ್ಲದಕ್ಕೂ ಮೂಲ ರವಿ ಕಾರಣ ಆಗಿರ್ತಾನೆ. ಇದೆಲ್ಲ ರವಿ ನಿಮಗೆ ಕೊಡ್ತಕ್ಕಂಥ ರಹಸ್ಯಮಯವಾದ ವಿಚಾರಗಳು ವೃಷಭ ರಾಶಿಯವರಿಗೆ ಮಾತ್ರ. ಸೊ ವೃಷಭ ರಾಶಿಯವರು ನೀವು ರವಿ ಆರಾಧನೆಯನ್ನು ಮಾಡಿಕೊಂಡ್ರೆ, ನಾನು ಇಲ್ಲಿ ತನಕ ಹೇಳಿರತಕ್ಕಂಥ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಎಲ್ಲ ರೀತಿಯಾದಗಳಲ್ಲಿ ಅಭಿವೃದ್ಧಿ ಆಗ್ತದೆ. ಸೊ ಆ ಅಭಿವೃದ್ಧಿ ಆಗಬೇಕು ಅಂದರೆ ರವಿ ಆರಾಧನೆ ಮಾಡಬೇಕು. ಅದು ಹೇಗೆ? ಸೂರ್ಯಗ್ರಹಣ ಆರಾಧನೆ ವಿಶೇಷ ಪರಿಹಾರಗಳಲ್ಲಿ ಎಕ್ಕೆ ಗಿಡದ ಪ್ರಾಮುಖ್ಯತೆ ಬಹಳ ಜಾಸ್ತಿ ಇದೆ. ನೀವು ಭಾನುವಾರ ದಿನ ನಿಮ್ಮ ಮನೆ ಹತ್ರ ಎಲ್ಲರೂ ಒಂದು ಎಕ್ಕೆ ಗಿಡ ಎಲ್ಲರೂ ನೋಡಿ ಇಟ್ಕೊಳ್ಬೇಕು, ಅಥವಾ ಯಾವುದಾದ್ರು ದೇವಸ್ಥಾನ ಇದ್ದರೆ ಮನೆ ಹತ್ರ ಆ ಎಕ್ಕೆ ಗಿಡ ಇದೆಯಾ ಅಂತ ನೋಡ್ಕೊಳ್ಬೇಕು. ಆ ಎಕ್ಕೆ ಗಿಡವನ್ನು ಭಾನುವಾರದ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಭಾಳ ವಿಶೇಷವಾಗಿರುತ್ತೆ. ಒಂದು ಸ್ವಲ್ಪ ಕೆಂಪು ಕಲರ್ ಹೂವು, ಒಂದು ಸ್ವಲ್ಪ ಕುಂಕುಮ ಹಾಕಿ ಕಲಿಸಿದ ಅಕ್ಷತೆ, ಹಾಗೂ ಅರಿಶಿನ, ಕುಂಕುಮ, ಒಂದು ಲೋಟ ಉದ್ಧರಣೆ ಪಂಚಪಾತ್ರೆ ನೀರು, ಇಷ್ಟು ತೊಗೊಂಡು ಒಂದು ಪ್ಲೇಟಲ್ಲಿ ಇದಿಷ್ಟು ಇಟ್ಕೊಂಡು ತೊಗೊಂಡು ಹೋಗಿ ಆ ಎಕ್ಕೆ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನೀವು ನೀರನ್ನು ಹಾಕಿ, ಆ ತಾಮ್ರದ ಚೆಂಬಲ್ ನೀರು ಹಾಕಿರೋದು ತುಂಬ ವಿಶೇಷ. ಕೆಂಪು ಹೂಗಳಿಂದ ಅರ್ಚನೆ ಮಾಡಿ, ಸೂರ್ಯನಾರಾಯಣಾಯ ನಮಃ ಅಂತ ಬಹಳ ವಿಶೇಷವಾಗಿರುತ್ತೆ. ಭಾನುವಾರಗಳಲ್ಲಿ ಎಕ್ಕೆ ಗಿಡಕ್ಕೇನಾದರೂ ಪೂಜೆ ಮಾಡಿದರೆ ನೀವು ಸೂರ್ಯನ ದೋಷಗಳು ಪರಿಹಾರವಾಗಿ ರವಿಗ್ರಹ ಅನುಗ್ರಹವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಅದೇ ಒಂದು ಗಿಡಕ್ಕೆ
ನೀವೊಂದು ಕೆಂಪು ದಾರವನ್ನು ನೀವು ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಆ ಗಿಡಕ್ಕೆ ಕಟ್ಟು ಬಂದರೂ ಕೂಡ ಕಟ್ಬಿಟ್ಟು ನನಗೆ ಇಷ್ಟು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಕಟ್ಬಿಟ್ಟು ಬಂದರೂ ಕೂಡ ಕೆಂಪು ದಾರ 3 ಎಳೆ ದಾರ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ 9 ಭಾನುವಾರಗಳು ಪೂಜೆ ಮಾಡಬೇಕು, 9ನೇ ಭಾನುವಾರ ಕಟ್ಟಬೇಕು, ಗೊತ್ತಾಯ್ತಲ್ವಾ? ಆವಾಗ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಇಲ್ಲ ನೀವೇ ಕೈಯಲ್ಲಿ ಕಟ್ಕೊಳ್ತೀನಿ ಅಂದ್ರೂ ಒಂದು 3 ಎಳೆ ಅಥವಾ 9 ಎಳೆ ಇದನ್ನು ಕೆಂಪು ದಾರವನ್ನು ನವಗ್ರಹ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಬುಡದಲ್ಲಿ ಆ ದಾರದುಂಡೆ ಇಟ್ಟಿಸಿ ಅದಕ್ಕೆ ಪೂಜೆಗಳು ಅಭಿಷೇಕಗಳು ಮಾಡಿ ಅದು ಒದ್ದೆ ಆದರೂ ಇನ್ನೂ ಒಳ್ಳೆಯದೇ. ಸೂರ್ಯನ ಅಭಿಷೇಕ ಮಾಡಿದ ನೀರಿನಲ್ಲಿ ಅದು ಒದ್ದೆ ಆದರೂ ತುಂಬ ಒಳ್ಳೆಯದು, ಇದಾಯ್ತಲ್ವಾ? ಸೊ ಅದು ಆಮೇಲೆ ಕುಂಕುಮಾರ್ಚನೆ ಮಾಡಿಸಿ ಅಷ್ಟೋತ್ತರ ಪೂಜೆ ಮಾಡಿಸಿ ನಂತರ ಅಭಿಮಂತ್ರಿತವಾದ ಆ ದಾರವನ್ನು ನಿಮ್ಮ ಕೈಗೆ ಬಲಗೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ರವಿಯ ಒಂದು ಅದ್ಭುತವಾದ ರಕ್ಷಣೆ ಯಾವಾಗಲೂ ಸಹ ನಿಮಗೆ ಇರ್ತದೆ, ಯಾವಾಗೂ ಬೇಕಾಗಿರ್ತಕ್ಕಂಥದ್ದು ಅಂತ. ಇದ್ರ ಜೊತೆಗೆ 3ನೇದಾಗಿ ಭಾನುವಾರದ ದಿವಸ ಬಹಳ ಮುಖ್ಯವಾಗಿ ಈಶ್ವರ ಆರಾಧನೆ ಅಥವಾ ಭಾನುವಾರದ ದಿವಸ ನಾರಾಯಣ, ಶ್ರೀಮನ್ನಾರಾಯಣ, ಸೂರ್ಯನಾರಾಯಣ ಅನ್ನುವ ಹೆಸರಿನಲ್ಲಿ. ಈಗ ನೀವು ನಾರಾಯಣನ ಹೆಸರಿನಲ್ಲಿ ಪೂಜೆ ಮಾಡಬೇಕು, ಜಪ ಮಾಡಬೇಕು, ಆರಾಧನೆ ಮಾಡಬೇಕು ಅಂದರೆ ಓಂ ಸೂರ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿ ಭಾನುವಾರ 1008 ಸಲ ಜಪ ಮಾಡಬೇಕು, ಆಯ್ತಲ್ವ? ತುಂಬ ಒಳ್ಳೆಯದು. ಇಲ್ಲ ಬರೀರಿ, ಒಂದು ಪೆನ್ ತಗೊಂಡು ಬರೀರಿ, ಓಂ ಸೂರ್ಯನಾರಾಯಣಾಯ ನಮಃ 333 ಬಾರಿ ಬರೀರಿ, ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಈಶ್ವರ ಆರಾಧನೆ ಮಾಡಬೇಕಾದ್ರೆ ರುದ್ರ ತ್ರಿಶತಿ ಅಂತ ಹೇಳ್ತಾರೆ. ಆ ರುದ್ರ ತ್ರಿಶತಿ ಮಂತ್ರಗಳಿಂದ ಈಶ್ವರ ದೇಗುಲದಲ್ಲಿ ಬಿಲ್ವ ಪತ್ರೆಯಿಂದ ಈಶ್ವರನಿಗೆ ಭಾನುವಾರದ ದಿವಸ ವಿಶೇಷವಾಗಿ ಆರಾಧನೆ ಮಾಡಿ ಅಲ್ಲಿ ಸೂರ್ಯನ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿಕೊಳ್ತಕ್ಕಂಥದ್ದು, ಆ ಕೆಂಪು ದಾರವನ್ನು ಅಲ್ಲಿಟ್ಟು ಅದನ್ನು ಕೈ ಕಟ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಪರಿಹಾರವಾಗಿರುತ್ತೆ. ಈ ಎಲ್ಲ ಸಿಂಪಲ್ ಪರಿಹಾರಗಳ ಜೊತೆಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರ ಪಠನ ಇರಬಹುದು, ರವಿಗ್ರಹ ಸ್ತೋತ್ರ ಪಠನ ಇರಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ಇರಬಹುದು, ಇದೆಲ್ಲ ವರ್ಕೌಟ್ ಆಗುತ್ತೆ, ಕೆಲಸ ಮಾಡುತ್ತೆ. ಬಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂತಂದರೆ ಒಂದು ವಿಶೇಷವಾದ ರತ್ನ ಇದೆ. ಆ ವಿಶೇಷವಾದ ರತ್ನವೇ ಇದು ರಾಜವರ್ಧನ ಮಣಿ ಅಂತ. ಸೊ ಈ ರಾಜವರ್ಧನ ಮಣಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ರವಿಯ ಅನುಗ್ರಹವನ್ನು ಕೊಡುವ ಶಕ್ತಿ ಇರತಕ್ಕಂಥ ರತ್ನ. ಈ ರಾಜವರ್ಧನ ಮಣಿ ರಾಜಯೋಗವನ್ನು ಜೀವನದಲ್ಲಿ ವೃದ್ಧಿ ಮಾಡ್ತದೆ ಅಂತ ಹೇಳ್ತಾರೆ. ರವಿ ಅನುಗ್ರಹ ತುಂಬ ಚೆನ್ನಾಗಿ ಬರ್ತದೆ, ಆಯ್ತಲ್ವಾ? ಸೊ ಈ ಒಂದು ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನೇ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ, ಆಯ್ತಾ? ರಿಗಾರ್ಡ್ಲೆಸ್ ಯಾವುದೇ ರಾಶಿಯವ್ರು ನೀವು ಬೇಕಾದ್ರೂ ಆಗಿರಲಿ, ಯಾವ ನಕ್ಷತ್ರದವ್ರು ಬೇಕಾದ್ರೂ ಆಗಿರಲಿ, ರವಿಯ ಅನುಗ್ರಹ ಬೇಕಾ, ರಾಜವರ್ಧನ ಮಣಿಯನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾವು ಈ ವಿಶೇಷವಾದಂತಹ ರಾಜವರ್ಧನ ಮಣಿಯನ್ನ ಇದೇ ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರ ದಿವಸ, ಯಾಕಂದ್ರೆ ಭಾನುವಾರ ರವಿಯ ವಾರದ ದಿವಸ ಅಮಾವಾಸ್ಯೆ ಜನವರಿ 18ನೇ ತಾರೀಕೆ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗಮನಿಸಬೇಕು ನೀವು ಇದನ್ನ. ಅದರಲ್ಲಿ ಮೊಟ್ಟ ಮೊದಲನೆಯದು ಸಹಸ್ರ ರವಿಶಾಂತಿ ಹೋಮ. 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ಆ ರಾಜವರ್ಧನ ಮಣಿಯನ್ನ ಆ ರವಿಶಾಂತಿ ಹೋಮದಲ್ಲೇ ಎನರ್ಜೈಸ್ ಮಾಡ್ತಕ್ಕಂಥದ್ದು. ರವಿಯ ವಾರ ರಾಜವರ್ಧನ ಮಣಿಯನ್ನ ಸಹಸ್ರ ರವಿಶಾಂತಿಯಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಇದನ್ನು ನೀವು ನಿಮ್ಮ ಉಂಗುರದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತದೆ, ಒಳ್ಳೆ ಶಕ್ತಿಯನ್ನು ಕೊಡ್ತದೆ, ರವಿಯ ಅನುಗ್ರಹವನ್ನು ಕೊಡ್ತದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಇದೆ, ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಶೇಷವಾದ ನಿಗೂಢವಾದಂತಹ ಹೋಮ ಅಶ್ವಾರೂಢ ಪಾರ್ವತಿ ಹೋಮ. ಹಿಂದೆ ರಾಜಮಹಾರಾಜರು ಕೂಡ ಮಾಡ್ತಾ ಇದ್ರು. ಅದ್ಭುತವಾದಂತಹ ರಾಜಸಿಂಹಾಸನ, ಆ ಯೋಗ ಫಲಗಳು ಬೇಕು, ಗೆಲ್ಲಬೇಕು ಅನ್ನುವಂಥ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು, ಯುದ್ಧಗಳನ್ನು ಗೆಲ್ಲಬೇಕು, ಎಲ್ಲ ಕಡೆ ಜಯವೇ ಬರಬೇಕು, ಜಯ ನಮ್ಮ ಬೆನ್ನ ಹಿಂದೆ ಇರಬೇಕು ಅನ್ನುವ ಕಾರಣಕ್ಕೆ, ಯಾವುದೇ ಕೆಲಸಗಳು ಸರಾಗವಾಗಿ ಸಾಗಬೇಕು ಅನ್ನುವ ಕಾರಣಕ್ಕೆ, ಆ ರಾಜಯೋಗ ನಿಮಗೆ ಸಿಗಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ. ಆ ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಈ ಒಂದು ರಾಜವರ್ಧನ ಮಣಿಯನ್ನ ವಿಶೇಷವಾಗಿ ನಾವು ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಹಸ್ರ ರವಿಶಾಂತಿ ಹೋಮ, ಅಶ್ವಾರೂಢ ಪಾರ್ವತಿ ಹೋಮ. ಅಮಾವಾಸ್ಯೆ ದಿವಸ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವುದು? ಈ ಮಾಟ ಮಂತ್ರಗಳು, ದೃಷ್ಟಿದೋಷಗಳು, ಶತ್ರು ಬಾಧೆಗಳು, ಈ ತೊಂದರೆ ಕೊಡ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ ದೂರ ಆಗಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆ ಅಘೋರಾಸ್ತ್ರ ಹೋಮದಲ್ಲೂ ಸಹ ಈ ಒಂದು ರಾಜವರ್ಧನ ಮಣಿ ಅಮಾವಾಸ್ಯೆ ವಿಶೇಷ ಹೋಮಗಳಲ್ಲಿ ಎನರ್ಜೈಸ್ ಆಗಿರುತ್ತೆ.
ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗುರುಬಲ ಇಲ್ಲ, ಗುರುಬಲ ಸಿಗುವಂಗಾಗಬೇಕು, ಅಥವಾ ಗುರುಬಲ ಇದೆ, ಗುರುಬಲ ಕೆಲಸ ಮಾಡ್ತಾ ಇಲ್ಲ, ಆ ಗುರುಬಲ ಕೆಲಸ ಮಾಡುವಂಗಾಗಬೇಕು. ಗುರುಶಾಂತಿ ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಗ್ರಹಗಳ ಒಂದು ದೋಷ, ನವಗ್ರಹಗಳಲ್ಲಿ ಯಾವುದೇ ಗ್ರಹದ ದೋಷವಿದ್ರೂ ಪರಿಹಾರ ಆಗಲೇಬೇಕು ಅಂತ ಹೇಳಿ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೂ ಹೋಮಗಳನ್ನು ಅಮಾವಾಸ್ಯೆ 18ನೇ ತಾರೀಕು ಬೆಳಗಿನ ದಿವಸ, ಬೆಳಗಿನ ಸಮಯದಲ್ಲಿ 18ನೇ ತಾರೀಕು ಬೆಳಗ್ಗೆ ನಾವು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಈ ಎಲ್ಲ ಹೋಮಗಳು ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಅದೇ ರೀತಿಯಲ್ಲಿ ಸಹಸ್ರ ರವಿ ಶಾಂತಿ ಹವನ, ಅದೇ ರೀತಿಯಲ್ಲಿ ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಲೈವಲ್ಲಿ ನೀವು ಆಗುವಂಥದ್ದು ನೋಡ್ತೀರಾ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ತೀರಾ, ಕೇಳಿಸ್ಕೊಳ್ಬಹುದು ನೀವು. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಉಂಗುರವನ್ನು, ರಾಜವರ್ಧನ ಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಯ್ತಲ್ವಾ, ಅವರವರ ರಾಶಿಯಾನುಸಾರವಾಗಿ ಅವರಿಗೆ ಗೊತ್ತಾಗಬೇಕು ರವಿಯ ಆರಾಧನೆಯ ವಿಶೇಷ ಫಲ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.